ಸ್ನೇಹಿತರೆ, ಕನ್ನಡ ವಿಕೆ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ. ಹಮಾಸ್ ಮುಖ್ಯಸ್ಥ ಹಾಗೂ ರಾಜಕೀಯ ನಾಯಕ ಇಸ್ಮಾಯಿಲ್ ಹನಿಯಹ ಇರಾನ್ನಲ್ಲಿ ಹೊಡೆದು ಹಾಕಿದ ಇಸ್ರೇಲ್ ಇನ್ನೂವರೆಗೆ ಯಾವುದೇ ಒಂದು ಹೇಳಿಕೆಯನ್ನು ನೀಡದೆ ತನ್ನ ಜಾಣತನದ ಆಟವನ್ನು ಇಸ್ರೇಲ್ ಪ್ರದರ್ಶನ ಮಾಡ್ತಾ ಇದೆ. ಇಸ್ರೇಲ್ ಇಸ್ಮಾಯಿಲ್ ಹನಿಯಹ ಇವನನ್ನು ಇರಾಕ್ನಲ್ಲಿ ಹೊಡೆದು ಬಿಟ್ಟರು ಅಂತ ನೀವು ಸುದ್ದಿ ಕೇಳ್ತಾ ಇದ್ದೀರಲ್ಲ, ಇದೇನು ಸಣ್ಣ ಸುದ್ದಿಯಲ್ಲ. ಇವನೇನು ಸಣ್ಣ ಉಗ್ರನೂ ಅಲ್ಲ, ಇವನೇನು ಸಣ್ಣ ಉಗ್ರ ಸಂಘಟನೆ ಮುಖ್ಯಸ್ಥನೂ ಅಲ್ಲ. ಇವನ ಆಸ್ತಿ 32,000 ಕೋಟಿ ಇದೆ. ಇವನು 2006ರಲ್ಲಿ ಪ್ಯಾಲೆಸ್ತಾನದ ಪ್ರಧಾನಮಂತ್ರಿಯಾದಂಥ ವ್ಯಕ್ತಿ. ಪ್ಯಾಲೆಸ್ತಾನ ಮತ್ತು ಗಾಜಾ ಇವೆರಡು ಪ್ರತ್ಯೇಕವಾದ ದೇಶಗಳು. ಇದರ ಮಧ್ಯೆ ಇಸ್ರೇಲ್ ಇದೆ. ಪ್ಯಾಲೆಸ್ತಾನ್ನಲ್ಲಿ ಇಸ್ಮಾಯಿಲ್ ಹನಿಯಹ ಅಧಿಕಾರ ಕಳೆದುಕೊಂಡ ನಂತರ ಗಾಜಾಗೆ ಬಂದು ಕೆಲವು ವರ್ಷಗಳ ಅಧಿಕಾರ ಮಾಡ್ತಾನೆ. ನಂತರ ಇವನು ಗಾಜಾ ಬಿಟ್ಟು ಕಾತಾರ್ನಲ್ಲಿ ವಾಸ ಮಾಡಿದ್ದ. ಕಾತಾರ್ನಲ್ಲೇ ಇದ್ದುಕೊಂಡು ಗಾಜಾ ಪಟ್ಟಿಯನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದ ಈ ಇಸ್ಮಾಯಿಲ್ 2023 ಅಕ್ಟೋಬರ್ನಲ್ಲಿ ಇಸ್ರೇಲ್ನಲ್ಲಿ ಹಬ್ಬದ ವಾತಾವರಣ ನಡೀತಾ ಇತ್ತು. ಈ ವಾತಾವರಣವನ್ನು ಬಂಡವಾಳವಾಗಿ ಇಟ್ಟುಕೊಂಡ ಹಮಾಸ್ ಉಗ್ರರು ಸ್ಪೀಡ್ ಬೋಟ್, ಪ್ಯಾರಾಶೂಟ್ ಹಾಗೂ ಬಾರ್ಡರ್ನಲ್ಲಿ ಬುಲ್ಡೋಜರ್ ನುಗ್ಗಿಸಿ ಇಸ್ರೇಲ್ ಮೇಲೆ ದಾಳಿ ಮಾಡಿದರು. ಇಸ್ರೇಲ್ನಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಎನ್ನದೇ ತನ್ನ ರಕ್ತ ಸಿಕ್ತ ದಾಳಿಯನ್ನು ಹಮಾಸ್ ಉಗ್ರರು ಮಾಡಿದರು. ಸಿಕ್ಕ ಮಹಿಳೆಯರನ್ನು ಅತ್ಯಾಚಾರ ಮಾಡಿ ವಿಡಿಯೋ ಚಿತ್ರೀಕರಣ ಮಾಡಿದ್ರು. ಈ ದಾಳಿಯ ಹಿನ್ನೆಲೆ ಮತ್ತು ಅದರ ನೇತೃತ್ವ ವಹಿಸಿಕೊಂಡವನೇ ಈ ಇಸ್ಮಾಯಿಲ್. ಅವತ್ತೇ ಇಸ್ರೇಲ್ ಶಪಥ ಮಾಡುತ್ತೆ, ನಮಗೆ ದೇಶ ಮುಖ್ಯ, ದೇಶದ ಮೇಲೆ ದಾಳಿ ಮಾಡಿದ ಈ ಇಸ್ಮಾಯಿಲ್ನನ್ನು ನಾವು ಮಟಾಶ್ ಮಾಡಿಯೇ ತೀರುತ್ತೀವಿ ಅಂತ ಶಪಥಗೈದಿತ್ತು. ಅದೇ ರೀತಿ ಈಗ ಇಸ್ಮಾಯಿಲ್ನನ್ನು ಕೊಂದು ಹಾಕಿದೆ ಈ ಇಸ್ರೇಲ್. ಆದರೆ ಎಲ್ಲಿಯೂ ಕೂಡ ಇಸ್ರೇಲ್ ನಾವು ಕೊಂದು ಹಾಕಿದ್ದೀವಿ ಅಂತ ಒಪ್ಪಿಕೊಂಡಿಲ್ಲ, ಹಾಗೆ ಕೊಂದಿಲ್ಲ ಅಂತ ಹೇಳಿಕೆಯನ್ನು ನೀಡಿಲ್ಲ. ಈ ಇಸ್ಮಾಯಿಲ್ ಕಾತಾರ್ನಲ್ಲಿ ಆವಿಷಾರಾಮಿ ಜೀವನ ನಡೆಸ್ತಾ ಇದ್ದ. ಆದರೆ ಹಮಾಸ್ ಮಕ್ಕಳ ಮತ್ತು ಜನರ ಕೈಯಲ್ಲಿ ಬಂದೂಕನ್ನು ನೀಡಿ ಇಸ್ರೇಲ್ ಮೇಲೆ ದಾಳಿ ಮಾಡುವಂತೆ ಪ್ರಚೋದನೆ ನೀಡ್ತಾ ಇದ್ದ. ಹಾಗೆ ಗಾಜಾ ದೇಶಕ್ಕೆ ಇಸ್ಲಾಮಿಕ್ ಹಾಗೂ ಕ್ರೈಸ್ತ ದೇಶಗಳಿಂದ ಮಾನವೀಯ ಮೇರೆಗೆ $1 ಗಟ್ಟಲೆ ಹಣ ಬರ್ತಾ ಇತ್ತು. ಇದನ್ನು ಈ ಇಸ್ಮಾಯಿಲ್ ಸ್ವಂತಕ್ಕೆ ಉಪಯೋಗಿಸಿಕೊಳ್ತಿದ್ದ. ಇಸ್ಮಾಯಿಲ್ಗೆ 3 ಮಕ್ಕಳಿದ್ದಾರೆ. ಅವರು ಗಾಜಾದಲ್ಲಿ ವಾಸ ಮಾಡ್ತಾ ಇದ್ರು. ಈ 3 ಮಕ್ಕಳು ಮತ್ತು ಇಸ್ಮಾಯಿಲ್ ಮೊಮ್ಮಕ್ಕಳು ಕಾರ್ನಲ್ಲಿ ಪ್ರಯಾಣ ಮಾಡುವಾಗ ಇಸ್ರೇಲ್ ಇದೇ ಏಪ್ರಿಲ್ನಲ್ಲಿ ಹತ್ಯೆ ಮಾಡಿ ಹಾಕಿತ್ತು. ಕಾರಣ ಇಷ್ಟೇ, ನನ್ನ ದೇಶದ ಮೇಲೆ ಯಾರೇ ದಾಳಿ ಮಾಡಿದರೂ ಅವನು ಎಷ್ಟೇ ಪ್ರಭಾವಿ ಆಗಿದ್ದರೂ ನಾನು ಅದನ್ನು ಸಹಿಸಿಕೊಳ್ಳುವುದಿಲ್ಲ ಅನ್ನೋದು ಈ ಇಸ್ರೇಲ್ನ ಹುಟ್ಟುಗುಣ. ಇರಾನ್ನಲ್ಲಿ ಇಸ್ಮಾಯಿಲ್ ಹತ್ಯೆಯಾದ ನಂತರ ಇರಾನ್ ಕೂಡ ನಾವು ಇಸ್ರೇಲ್ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಅಂತ ಹೇಳ್ತಾ ಇದೆ. ಏನಾಗುತ್ತೋ ಕಾದು ನೋಡೋಣ. ಇಷ್ಟು ಈ ವಿಡಿಯೋದ ಮಾಹಿತಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.